ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲ ಎಕ್ಸಾಮ್ಸಲ್ಲಿ ಬರುವಂಥ ಟಾಪಿಕ್ಸ್ ಏನು ರಿವೈಸ್ ಮಾಡ್ತಿದ್ದೀರಾ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ಗೆ. ಇದು 3ನೇ ದಿನದ ಟಾರ್ಗೆಟ್ ಆಗಿರುತ್ತೆ. ಐ ಹೋಪ್ 2 ದಿನ ನೀವು ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು 3ನೇ ದಿನದ ಟಾರ್ಗೆಟ್ ಆಗಿರುತ್ತೆ. ಇದರಲ್ಲಿ ಇವತ್ತು ಜಿ ಕೆಲಿ ಯಾವ್ಯಾವ ಚಾಪ್ಟರ್ ಇದ್ದಾವೆ, ಯಾವ್ಯಾವ ಟಾಪಿಕ್ಸು ಮತ್ತು ಕಮ್ಯುನಿಕೇಷನಲ್ಲಿ ಯಾವ್ಯಾವ ಚಾಪ್ಟರ್ ಓದಬೇಕಂತ ಇವತ್ತಿನ ಕ್ಲಾಸಲ್ಲಿ ಹೇಳ್ತೀನಿ. ನಾಳೆ ಇದನ್ನು ನೀವು ಅದನ್ನೇ ಫಾಲೋ ಮಾಡಬೇಕಾಗಿರುತ್ತೆ. ಓಕೆನಾ? ರೆಗ್ಯುಲರಾಗಿ ಯಾರು ಫಾಲೋ ಮಾಡ್ತಿದ್ರಲ್ವ ಅವ್ರಿಗೆ ಮಿಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವಾಗ ನಾನು ಬೇರೆ ಕಡೆ ಇದ್ರೂ ಕೂಡ ಮೊಬೈಲಲ್ಲೇ ಮಾಡ್ತಿದ್ದೀನಿ. ಐ ಹೋಪ್ ಇದು ನಿಮಗೆ ಯೂಸ್ ಆಗ್ತಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಜಿ ಕೆ ಟಾರ್ಗೆಟಲ್ಲಿ ಏನಿದೆ ಅಂದರೆ ಡೇ 3 ಇವತ್ತು 3ನೇ ದಿನದ ಟಾರ್ಗೆಟ್ ಆಗಿರುತ್ತೆ. ಇದು 25 ದಿನ ಎಕ್ಸಾಮಲ್ಲಿ 3ನೇ ದಿನದ ಟಾರ್ಗೆಟ್ ಆಗಿರುತ್ತೆ. ಇದರಲ್ಲಿ ಇವತ್ತು ಜಿ ಕೆ ಚಾಪ್ಟ್ರಲ್ಲಿ ಏನಂದರೆ ಬೇಸಿಕ್ EVS ಅಲ್ಲಿ ಏನು ಬರ್ತಿದ್ದಾವಲ್ವ ಟಾಪಿಕ್ಸು, ಆ EVS ನೋಡ್ಕೋಬೇಕು. ಆಮೇಲೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಪ್ರೋಟೋಕಾಲ್ಸ್ ಇರ್ತವೆ, ಪ್ರೋಟೋಕಾಲ್ಸ್ ಎಲ್ಲ ನೋಡ್ಕೋಬೇಕು. ಆಮೇಲೆ ಬೇಸಿಕ್ EVS ಅಂತ ಕೊಟ್ಟಿದೆ ಅಲ್ವಾ, ಆ ಕಾನ್ಸೆಪ್ಟಲ್ಲಿ ಏನಂದರೆ ಎಕಾಲಜಿಕಲ್ ನಿಶ್ ಅಂದ್ರೇನು, ಎಕಾಲಜಿಕಲ್ ಟೋನ್ ಅಂದ್ರೇನು, ನಿಶ್ ಅಂದ್ರೇನು, ಎಕೋಟೋಪು, ಎಕೋಟೈಪ್ಸು, ಈ ಥರ ಎಲ್ಲ ಅಲ್ಲಿ ಕಾನ್ಸೆಪ್ಟ್ ಬರ್ತವೆ. ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ. ಹಾಗಾಗಿ ಅದ್ರ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಅಲ್ಲಿ ಎಲ್ಲ ಕ್ವಶನ್ಸನ್ನು ಕವರ್ ಮಾಡ್ಕೋಬೇಕು ನೀವು. ಆಮೇಲೆ ಎನ್ವಿರಾನ್ಮೆಂಟ್ ಪ್ರೋಟೋಕಾಲ್ಸ್ ಮೇಲೆ ಕ್ವಶನ್ಸ್ ಒಂದು ಫಿಕ್ಸ್ ಇರುತ್ತೆ, ಅಥವಾ ಅದನ್ನ ಹೊಂದಿಸಿ ಬರೋ ರೀತಿಯಲ್ಲಿ ಕೇಳ್ಬೋದು, ಆ ರೀತಿ ಇರುತ್ತೆ. ಅದನ್ನು ಕೂಡ ಪ್ರೋಟೋಕಾಲ್ಸ್ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಏನಂದರೆ KPSC ಅವನಿಗೆ ಕರೆಂಟ್ ಅಫೇರ್ಸ್ ಅಂದ್ರೆ ಎಕನಾಮಿಕ್ ಸರ್ವೆ ಪ್ಲಸ್ ಬಜೆಟ್ ಆಗಿರುತ್ತೆ. ಬಜೆಟಲ್ಲಿ ಬಂದಿರುವಂತಹ ಸ್ಕೀಮ್ಸು, ಆಮೇಲೆ ಎಕನಾಮಿಕ್ ಸರ್ವೆಯಲ್ಲಿ ಬಂದಿರುವಂತಹ ಡಾಟಾ ಏನಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಕಂಠಪಟ್ಟ ಹಾಕೋಕ್ಕೆ ಸಾಧ್ಯ ಆಗಿರಬೇಕು. ಇಲ್ಲಿ ಬಹಳ ಕ್ವಶನ್ಸು KPSC ಅವನಿಗೆ ಕರೆಂಟ್ ಅಫೇರ್ಸ್ ಅಂದ್ರೆ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಆಗಿರುತ್ತೆ. ಆ ದೃಷ್ಟಿಯಿಂದ ಅದು ನೋಡ್ಕೋಬೇಕು. ಆಮೇಲೆ ಇಂಗ್ಲೀಷ್ ಅಂತ ಬಂತಂದರೆ ನಾಳೆ ಏನಂದರೆ ನಾಳೆ ಇಂಗ್ಲೀಷಲ್ಲಿ ಏನೇನು ಓದಬೇಕು, ಕ್ವಶನ್ ಟ್ಯಾಗು, ಪ್ಯಾಸೇಜು, ಪ್ರಿಫಿಕ್ಸು, ಸಫಿಕ್ಸು. ಓಕೆನಾ? ಇಲ್ಲಿ ಕ್ವಶನ್ಸು ಫಿಕ್ಸ್ ಇರ್ತವೆ. ಕಮ್ಯುನಿಕೇಷನ್ನಲ್ಲಿ ಯಾವುದೇ ಕಾರಣಕ್ಕೂ ನೀವು ಸ್ಕೋರನ್ನು ಕಡಿಮೆ ಮಾಡ್ಕೋಬಾರ್ದು. ಅದು ನಿಮಗೆ ಬೂಸ್ಟ್ ಮಾಡೋ ಟಾರ್ಗೆಟ್ ಆಗಿರುತ್ತೆ. ಹಾಗಾಗಿ ಕಮ್ಯುನಿಕೇಷನಲ್ಲಿ ಕ್ವಶನ್ ಟ್ಯಾಗು ಮತ್ತು ಪ್ಯಾಸೇಜ್ ಇದೆ, ಆಮೇಲೆ ಪ್ರಿಫಿಕ್ಸು, ಸಫಿಕ್ಸು, ಇದು ನಾಳೆ ಟಾರ್ಗೆಟ್ ಆಗಿರುತ್ತೆ. ಇವು 3 ಚಾಪ್ಟರ್ನೂ ಕೂಡ ನೀವು ನಾಳೆ ಇಂಗ್ಲೀಷ್ ಪೋರ್ಷನಲ್ಲಿ ನೋಡ್ಕೋಬೇಕಾಗಿರುತ್ತೆ. ಓಕೆನಾ? ನೆಕ್ಸ್ಟು ಕನ್ನಡದಲ್ಲಿ ಏನೇನು ಓದ್ಕೋಬೇಕು. ಕನ್ನಡ ನಾಳೆ ಏನು ಟಾರ್ಗೆಟ್ ಇರುತ್ತೆ ಅಂದರೆ ಕೃದಂತ, ತದ್ದಿತಾಂತ, ಅವ್ಯಯ, ಇವು 3 ಕೂಡ ಕನ್ನಡದಲ್ಲಿ ಓದ್ಕೋಬೇಕು ನಾಳೆ ಈ ಚಾಪ್ಟ್ರಲ್ಲಿ. ಕೃದಂತದ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ, ತದ್ದಿತಾಂತದ ಮೇಲೆ ಯಾವ್ಯಾವ ರೀತಿ ಕೇಳ್ತಾನೆ, ಅವ್ಯಯದ ಮೇಲೆ ಯಾವ್ಯಾವ ರೀತಿ ಕೇಳ್ತಾನೆ, ಇವು ಗೊತ್ತಾಗಬೇಕಂದ್ರೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ನ ನೋಡಬೇಕು. ಓಕೆನಾ? ಕಂಪಲ್ಸರಿ KPSC ಅವರು ನಡೆಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನೇ ನೀವು ನೋಡಬೇಕಾಗಿರುತ್ತೆ. ಓಕೆನಾ? ಅಥವಾ ಇಲ್ಲ ಅಂದರೆ ನೀವು ಕ್ವಶನ್ ಪೇಪರ್ನ ನೋಡಲಿಲ್ಲ ಅಂತ ಅಂದರೆ ನಾವು ನಡೆಸ್ತಿರೋ ಅಂದ್ರೆ ಟೆಸ್ಟ್ ಸೀರೀಸ್ಗಾದರೂ ನೀವು ಜಾಯ್ನ್ ಆಗಿರಬೇಕು. ಅಷ್ಟು ನೋಡಿದರೆ ನಿಮಗೆ ಮ್ಯಾಕ್ಸಿಮಮ್ ಆಗಿ ಇದು ಯೂಸ್ ಆಗುತ್ತೆ. ಓಕೆ? ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಂಗಿದ್ರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿಂದ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ. ಇದು ಇವತ್ತಿನ ಆಮೇಲೆ ಕಂಪ್ಯೂಟ್ರಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರು, ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮು, ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸು, ಇವು 3 ಕೂಡ ಇವತ್ತು ಕಂಪ್ಯೂಟ್ರಲ್ಲಿ ನೀವು ಓದಬೇಕಾಗಿರುವಂಥ ಟಾಪಿಕ್ಸು. ಇವು 3 ಕೂಡ ಕವರ್ ಮಾಡ್ಕೊಳ್ಳಿ. ಓಕೆನಾ? ಐ ಹೋಪ್ ಇದೆಲ್ಲ ನಿಮಗೆ ಯೂಸಸ್ ಆಗ್ತಿದೆ ಅಂತ ಭಾವಿಸ್ತೀನಿ. ಕಂಪ್ಯೂಟ್ರಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರು, ಆಪ್ರೇಟಿಂಗ್ ಸಿಸ್ಟಮ್, ಪ್ರೋಗ್ರಾಮಿಂಗ್ ಕಾನ್ಸೆಪ್ಟು. ನೆಕ್ಸ್ಟು ಕನ್ನಡದಲ್ಲಿ ಕೃದಂತ, ತದ್ದಿತಾಂತ, ಅವ್ಯಯ. ಇಂಗ್ಲೀಷ್ನಲ್ಲಿ ಕ್ವಶನ್ ಟ್ಯಾಗ್, ಪ್ಯಾಸೇಜ್, ಪ್ರಿಫಿಕ್ಸು, ಸಫಿಕ್ಸು. ಇದು ಜಿ ಕೆದಲ್ಲಿ EVS ಬೇಸಿಕ್ ಕಾನ್ಸೆಪ್ಟು, ಎನ್ವಿರಾನ್ಮೆಂಟ್ ಪ್ರೋಟೋಕಾಲ್ಸು, ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟು, ಇವಿಷ್ಟು. ಮತ್ತು 20 ಮೆಂಟಲ್ ಬಿಲ್ಡ್ ಕ್ವಶನ್ಸನ್ನು ನೀವು ಆಲ್ರೆಡಿ ಕ್ವಶನ್ ಪೇಪರಲ್ಲಿ ಬಂದಿರುವಂತಹ 20 ಮೆಂಟಲ್ ಬಿಲ್ಡ್ ಕ್ವಶನ್ಸನ್ನು ನೀವು ನಾಳೆ ಸಾಲ್ವ್ ಮಾಡಬೇಕು. ಇದು ಇವತ್ತಿನ ಅಂದರೆ ನಾಳೆಯ ಟಾರ್ಗೆಟ್ ಆಗಿರುತ್ತೆ, ಡೇ 3ಯ ಟಾರ್ಗೆಟ್ ಆಗಿರುತ್ತೆ. ಐ ಹೋಪ್ ನಿಮಗೆ ಇದು ಯೂಸಸ್ ಆಗ್ತಿದೆ ಅಂತ ಭಾವಿಸ್ತೀನಿ. ಎಲ್ಲ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ ಅಂತ ಭಾವಿಸ್ತೀನಿ. ಓಕೆನಾ? ಇದೇ ರೀತಿ ಟಾರ್ಗೆಟ್ ನೀವು ಕ್ಲಿಯರ್ ಮಾಡ್ಕೊಳ್ತಾ ಹೋದರೆ ಅಂದರೆ ನಿಮಗೆ ಒಂಥರ ಕಾನ್ಫಿಡೆಂಟ್ ಬರುತ್ತೆ. 3 ದಿನಕ್ಕೆ ಇಷ್ಟೆಲ್ಲ ಓದಿದ್ದೀನಿ, ಇನ್ನು 23 ದಿನ ಇದೆ, 22 ದಿನ ಇದೆ, ಈ ರೀತಿ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ನಿಮಗೆ ನಿಮ್ಮದೇ ಪ್ಲಾನ್ ಆದರೂ ಇದ್ದರೆ ಫಾಲೋ ಮಾಡಿ. ಓಕೆನಾ? ನಿಮ್ಮದೇ ಅಥವಾ ಏನೂ ಇಲ್ಲ ಅಂತ ಅಂದಾಗ ಅಟ್ಲೀಸ್ಟ್ ಇದನ್ನಾದರೂ ಫಾಲೋ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ನಾನು ಇದೇ ಫೈನಲ್ಲು, ಇದೇ ಕಂಪಲ್ಸರಿ ಅಂತ ಹೇಳ್ತಿಲ್ಲ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಫಾಲೋ ಮಾಡಿ. ಒಟ್ಟು ಈಗ ಯಾರಿಗೂ ಗೈಡೆನ್ಸ್ ಇಲ್ದೇ ಇರ್ತಾರಲ್ವ, ಅವ್ರಿಗೂ ಕೂಡ ಮಿಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ತಿರೋದು. ಓಕೆ? ಐ ಹೋಪ್ ಹೇಳ್ತಿರೋದೆಲ್ಲ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೆ ಕ್ಲಾಸಸ್ ನೋಡಿದ್ರಿಗೆ ಥ್ಯಾಂಕ್ ಯು ವೆರಿ ಮಚ್.
ಓಕೆ.